ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಿದೆ. ನಮ್ಮ ಮನೆ ಅಂತಂದರೆ ಮೀನ್ಸ್ ನಮ್ಮ ಬಿಲ್ಡಿಂಗಲ್ಲಿ. ಸೊ ಇವತ್ತು ಈ ಥರ ಡೋಲ್ ಬಾರಿಸ್ತಾಯಿದ್ರು, ತುಂಬ ಸೌಂಡ್ ಆಗ್ತಾಯಿತ್ತು. ತುಂಬ ಅಂದರೆ ದೇವರೆಲ್ಲ ಕರೆಸಿದ್ರಲ್ಲ, ಸೊ ತುಂಬ ಸೌಂಡ್ ಆಗ್ತಾಯಿತ್ತು. ಸೊ ಗೈಸ್, ನನಗಿಂತ ಹೆಚ್ಚಾಗಿ ನೋಡಿ ಇಲ್ಲಿ ನನ್ನ ಮಗಳು ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡಿ ಗೈಸ್, ಮುಖ ನೋಡಿ ಗೈಸ್ ಹೆಂಗೆ ಮಾಡ್ಕೊಂಡಿದ್ದಾಳೆ. ಪಾಪ ಅವಳಿಗೆ ಸೌಂಡೆಲ್ಲ ಆಗಲ್ಲ, ತುಂಬ ಭಯ ಪಡ್ತಾಳೆ ಸೌಂಡೆಲ್ಲ ಅಂತಂದರೆ. ಅದಕ್ಕೆ ನಾನು ತೊಡೆ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದೆ. ಸಮಾಧಾನ ಆದಳು. ಆಮೇಲೆ ಅವಳನ್ನ ಮಲಗಿಸಿ ಸೊ ನಾನಿಲ್ಲಿ ಕಿಟಕಿ ಮೇಲೆ ಗೈಸ್ ಈ ಥರ ಬಾಳೆಹಣ್ಣು ಇಟ್ಟಿದ್ರು ಗೈಸ್, ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರ ಮನೆ ಫಂಕ್ಷನ್ ಅಲ್ವ, ಆಮೇಲೆ ನಾನು ತಿಂದ ಆಮೇಲೆ ಬೈದ್ಗಿದ್ರೆ ಅಂತೇಳ್ಬಿಟ್ಟು ರೆಡಿ ಆದೆ. ಸೊ ಇದು ನಾನು ಊಟಕ್ಕೆ ಹಾಕ್ಕೊಂಡಿದ್ದಂಥ ಒಂದು ಔಟ್ಫಿಟ್ಟು ಗೈಸ್. ಹೆಂಗಿತ್ತಂತ ನಂಗೆ ದೇವರಣೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತೀನಿ ಅಂದ್ಕೊಂಡೆ. ಕೂದಲೆಲ್ಲ ಹೆಂಗೋ ಹುಚ್ಚಿ ಥರ ಆಗ್ಬಿಟ್ಟಿತ್ತು, ಬಟ್ ಆದರೂ ರೆಡಿ ಆದೆ. ಊಟಕ್ಕೆ ಹೋದೆ. ಊಟದಲ್ಲಿ ನೋಡಿದ್ರೆ ಮಟನ್ನು ವೆರೈಟಿ ಇತ್ತು. ತಿನ್ಕೊಂಡು ಬಂದು ಎಲ್ಲಡಿಕೆ ತಿಂದು ಎಲ್ಲ ಫನ್ ಮಾಡ್ತಾಯಿದ್ವಿ, ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸೊ ಎಲ್ಲಡಿಕೆಲ್ಲ ತಿನ್ಕೊ ಅಕ್ಕ ಹಾಯ್ ಹೇಳ್ತಾರೆ ನೋಡಿ ಇವಾಗ. ಅಕ್ಕ ಹಾಯ್ ನೋಡಿ ಅಕ್ಕ ಹಾಯ್ ಅಂದರು. ಅದಾದಮೇಲೆ ಮನೆಗೆ ಬಂದು ಫನ್ ಮಾಡಿಕೊಂಡು ಎಲ್ಲ ರೆಸ್ಟ್ ತೊಗೊತಾಯಿದ್ರು. ನನ್ನ ಚಿಕ್ಕನ ಆಟಾಡಿಸ್ತಾಯಿದ್ರು. ಸೊ ಗೊಂಬೆಲ್ಲ ಇಟ್ಕೊಂಡಿದ್ರು ನೋಡಿ ಗೈಸ್. ಅವಳನ್ನ ಹೆಂಗೆ ಮಾಡಾಕ್ಬಿಟ್ಟಿದ್ದಾರೆ, ಅವಳು ಕೂದಲೆಲ್ಲ ಕೆದರ್ಬಿಟ್ಟಿದ್ದಾರೆ ಪಾಪಚ್ಚಿ ಅವಳು. ಆಮೇಲೆ ಸಾಂಗ್ ಪ್ಲೇ ಮಾಡಿ ಅಂತ ಅಂದರು. ಸಾಂಗ್ ಪ್ಲೇ ಮಾಡಿದ್ರೆ ನೋಡಿ ಇವರಿಬ್ಬರು ಚಿಲ್ಟಾಡ್ರಿಗಾಡಿ ಒಬ್ರಿಬ್ಬರು ಡ್ಯಾನ್ಸ್ ಆಡ್ತೀವಿ ಅಂತ ಗೈಸ್ ಸಾಂಗ್ಸ್ ಹಾಕ್ಸಿದ್ರು ಗೈಸ್. ಒಬ್ಬರು ಡ್ಯಾನ್ಸ್ ಆಡಿಲ್ಲ, ಬರೀ ನಿಂತ್ಕೊಂಡು ಇದೆ ನೋಡಿ, ಇವ್ನು ನಿಂತ್ಕೊಂಡು ಹಂಗೆ ಮಾಡ್ಕೊಂಡು ನಾನು ಅದೊಂದೇ ಸ್ಟೆಪ್ ಹಾಕೋದು ಗೈಸ್ ಅಂತ ಹೇಳಿ ಸ್ಟೆಪ್ ಮಾಡ್ತಾಯಿದ್ರು. ಆಮೇಲೆ ಸರಿ ನಾವು ಅಷ್ಟು ನೋಡಿದ್ವಿ ಗೈಸ್, ಏನು ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ಬೋರ್ ಆಗೋಯ್ತು. ಆಮೇಲೆ ಮತ್ತೆ ನನ್ನ ಮಗಳನ್ನ ಆಟಾಡ್ಸ್ಕೊಂಡು ಕೂತ್ಕೊಂಡ್ವಿ. ಗೈಸ್ ಇದೆಲ್ಲ ಅವಳು ಟಾಯ್ಸು ಗೈಸ್, ಆಯಿತಾ. ಅವಳನ್ನ ಆಟಾಡಿಸ್ತಾಯಿದ್ರು. ಆಮೇಲೆ ಬಂದಿದೆ ನಮ್ಮ ಆಂಟಿ. ಸೊ ಅವರು ಫುಲ್ ಸಾಂಗ್ ಹಾಕ್ಕೊಂಡು ಫುಲ್ಲು ನಾನು ಡ್ಯಾನ್ಸ್ ಆಡ್ತೀನಿ ಅಂತ ಫುಲ್ಲು ಜೋಶಲ್ಲಿದ್ದರು. ಸೊ ಏನಂತಂದರೆ ಈ ವಯಸ್ಸಾದವ್ರಿಗೆಲ್ಲ ನಿಜವಾಗ್ಲೂ ವಯಸ್ಸು ಒಂಥರ ಮಕ್ಕಳ ಥರ. ಸೊ ತುಂಬ ಜೋಶಲ್ಲಿದ್ದರು. ಐ ಲೈಕ್ ವಾವ್ ಅಂತ ಅನ್ನಿಸ್ತು ನನಗೆ. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಅವ್ರ ಡ್ಯಾನ್ಸು, ಅವರ ಆ ವಯಸ್ಸಲ್ಲಿ ಅವ್ರದ್ದು ಎನರ್ಜಿ. ಸೊ ಏನಿತ್ತು ಅಲ್ಲ ಅದೆಲ್ಲ. ಇವಾಗ ನಾವೇ ಯಾರ ಮುಂದೆನೋ ಡ್ಯಾನ್ಸ್ ಆಡಬೇಕು ಅಂದ್ರೆ ಈಗ ಎಷ್ಟು ಶೈ ಫೀಲ್ ಆಗುತ್ತೆ ಅಂದರೆ ತುಂಬ ಶೈ ಫೀಲ್ ಆಗುತ್ತೆ. ಬಟ್ ಅವ್ರಿಗೆ ಅದೆಲ್ಲ ಏನೂ ಇರಲಿಲ್ಲ. ಅವ್ರ ಫ್ರೆಂಡ್ ಇನ್ನೊಬ್ಬರು ಸೋಫಾ ಮೇಲೆ ಮಲಗಿದ್ರು, ಅವರು ರೇಗಿಸ್ತಾಯಿದ್ರು ಅವ್ರನ್ನ, ಹಂಗಲ್ಲ ಹಿಂಗೆ ಅಂತೇಳಿ. ಬಟ್ ಆದರೂ ಅದೆಲ್ಲ ಏನೂ ತಲೆಗೆ ಹಾಕ್ಕೊಳ್ದೆ ಅವರು ಡ್ಯಾನ್ಸ್ ಆಡ್ತಾಯಿದ್ರು. ಸೊ ನಾನು ಮಧ್ಯದಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಅಂದೆ. ಬಟ್ ಆದರೆ ಅವರು ನನ್ನನ್ನು ನೋಡ್ತಾ ಇರಲಿಲ್ಲ, ಅಲ್ಲೇ ನೋಡ್ತಿದ್ರು. ಆಮೇಲೆ ಆಚೆ ಬಂದೆ, ಒಂದು ಪುಟ್ಟ ಬನಾನ ಸಿಕ್ತು. ಆ ಪುಟ್ಟ ಬನಾನ ತಿಂದೆ. ಆಮೇಲೆ ನನ್ನ ಚಿಕ್ಕನ ಯಾರೋ ಎತ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ನಾನು ಬಾಯ್ ಹೇಳ್ತಾ ಇದ್ದೆ ಅವಳಿಗೆ. ಬಟ್ ಆದರೆ ಅವಳೆಲ್ಲೂ ಹೋಗಲ್ಲ ಗೈಸ್, ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಜಿಮ್ಗೆ. ನನ್ನ ಜಿಮ್ಮಿಗೆ ಬಂದು ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಂತರ ಬಂದಿದ್ದು ಗೈಸ್. ಇಷ್ಟೇ ಇವತ್ತು ನಡೆದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಲವ್ ಯು ಆಲ್.